ನೀವು ಮತ್ತು ನಿನ್ನೆ ಹಾನಗಲ್ ತಾಲೂಕಿನಲ್ಲಿ ಆದಂಥ ಘಟನೆ ಬಹುತೇಕ ಎಲ್ಲ ಚಾನೆಲ್ದವರು ಅವರ ತಂದೆಯನ್ನು ಮಾತನಾಡಿಸಿದ್ದಾರೆ ಅಥವಾ ಅವರ ಅಜ್ಜನೂ ಮಾತಾಡಿಸಿದ್ದಾರೆ. ಇಷ್ಟು ಮುಗ್ಧರಿದ್ದಾರೆ ಅವರು. ಯಾರೂ ಸಹಿತ ಅವ್ರಿಗೆ ಟ್ರೈನಿಂಗ್ ಕೊಟ್ಟರೆ ಹಂಗೆ ಹೇಳೋಕ್ಕೆ ಸಾಧ್ಯ ಇಲ್ಲರಿ. ಅತ್ಯಂತ ಮುಗ್ಧತೆಯಿಂದ ಆತ ಉತ್ತರ ಕೊಟ್ಟಿದ್ದಾರೆ. ಪಾಪ ಇಲ್ಲರಿ, 1964ರಾಗ ನಾವು ಖರೀದಿ ಮಾಡಿದ್ವಿ, 2015ರಾಗ ಬಂದು ವಕ್ಫ್ ಫಂಡ್ ಮಾಡಿ ಅದನ್ನು ಹಸ್ತಾಂತರ ಮಾಡಿಸ್ಕೊಟ್ಟಾರೆ, ನಮ್ಮ ಕಬ್ಜಾನೂ ಕಸ್ಕೊಂಡ್ರು. ಅವತ್ತಿನಿಂದ ಯಾಕಂದ್ರೆ ಅದು ನಮ್ಮ ಮಗನ ಪಾಲಿಗೆ ಹೋಗಿತ್ತು. ಅವತ್ತಿನಿಂದ ಆತ ಬಹಳ ಡಿಪ್ರೆಸ್ಡ್ ಇದ್ದ ಅಂತ ಅವತ್ತು FIRದಲ್ಲಿ ಬರೆದಿದ್ದಾನೆ. ಅವ್ರಿಗೆ 5 ಲಕ್ಷ ಪರಿಹಾರ ಕೊಟ್ಟಿವಿ. 2 ಸಂಗತಿಗಳು ಇರಲು ಸಾಧ್ಯತೆ ಇದೆ. ಒಂದು, ಅಪಾರ್ಟ್ ಫ್ರಮ್ ದ್ಯಾಟ್ ಸಾಲ ಮಾಡಿರ್ಬೇಕು. ಸಾಲ ಮಾಡಿಲ್ಲ ಅಂತ ಹೇಳೋದಿಲ್ಲ, ಅದು ಹೊರತುಪಡಿಸಿ ಸಾಲ ಮಾಡಿರ್ಬೋದು. ಆದರೆ 4 ಎಕರೆ ಭೂಮಿ 64ರದ್ದು ನೀವು ಕಸ್ಕೋತೀರಿ, ನಿಮಗೆ ನಾಚಿಕೆಮಾನ ಮರ್ಯಾದೆ ಇಲ್ಲ ನಿಮಗೆ. ಅದಾದ ನಂತರ ಅದನ್ನು ಪ್ರಕಟ ಮಾಡಿದಂಥ ಚಾನೆಲ್ಗಳ ಮೇಲೂ ಕೇಸ್ ಹಾಕಿದ್ದೀರಿ, ತೇಜಸ್ವಿ ಸೂರ್ಯನ ಮೇಲೂ ಕೇಸ್ ಹಾಕಿದ್ದೀರಿ. ಅದಾದ ನಂತರ ಅನೇಕ ಚಾನೆಲ್ಗಳು ಇಲ್ಲೇನು ನಿಮ್ಮ ಇದಾವೆ, ಏನಂತಾರೆ ಇವಕ್ಕೆ, ಲೋಗೋಗಳು, ಈ ಲೋಗೋಗಳು ಸಹಿತವಾಗಿ ಟಿ ವಿಯವರು ಅನೇಕರು ಅವ್ರನ್ನ ಮಾತಾಡಿಸಿದ್ದಾರೆ. ಮಾತಾಡಿಸಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಚಾನಲ್ ಮೂಲಕನೇ ನಾನು ನೋಡಿದ್ದು, ಇಲ್ಲ ನಮ್ಮದು ಲ್ಯಾಂಡ್ ಹೋದದ್ದಕ್ಕೆ ಮಾಡ್ಕೊಂಡಿದ್ದಾನೆ, ಆವಾಗ ನಮಗೆ ಕೇಸ್ ಹಾಕಬೇಕು ಅಂತ ಗೊತ್ತಿರಲಿಲ್ಲ ಅಂತ. ಇದನ್ನು ಫೈಟ್ ಮಾಡಿದರೆ ಆಗ್ತದೆ ಅಂತ ಗೊತ್ತಿರಲಿಲ್ಲ, ನಾವು ಅಸಹಾಯಕರಾಗಿ ಮಾಡಿದ್ವಿ. ಇದನ್ನು ಹೇಳಿದಾರ ಇಲ್ಲ ಸಿದ್ದರಾಮಯ್ಯ? ನೀವು ನೋಡೋದಿಲ್ಲನ? ಏನು ಮಾತಾಡ್ತಾ ಇದ್ದೀರಿ ನೀವು? ತೇಜಸ್ವಿ ಸೂರ್ಯ ಮೇಲೆ ಕೇಸ್ ಈಗ ಯಾರ್ಯಾರು ಈ ಚಾನಲ್ದವ್ರು ಸಂದರ್ಶನ ಮಾಡ್ಯಾರ ಕೇಸ್ ಹಾಕ್ರಿ ಹಂಗಾರೆ ಎಲ್ಲರ ಮೇಲೆ, ನಿಮ್ಗೆ ತಾಕತ್ತಿದ್ರೆ. ನಾನು ಹೇಳ್ತೀನಿ, ಇದರಲ್ಲಿ ಸಾಲದ ಹೊರತಾಗಿಯೂ ಸಹಿತ ಹೊಲ ಹೋದದ್ದು ಒಂದು ಕಾರಣ ಇದೆ, ಕೇಸ್ ಹಾಕ್ರಿ ನೀವು. ನಾಚಿಕೆ ಮಾನ ಮರ್ಯಾದೆ ಇದೆಯಾ? ನಾನು ಅಲ್ಲಿ ಪೊಲೀಸ್ ಆಫೀಸರ್ಗಳು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮದು ವೈಯಕ್ತಿಕವಾಗಿ ಪೊಲೀಸ್ ಆಫೀಸರ್ ಜೊತೆ ಅಥವಾ ಯಾವುದೇ ಅಧಿಕಾರಿ ಜೊತೆ ನಮ್ಮ ತಂಟೆ ತಕರಾರು ಇಲ್ಲ. ಯಾಕಂದರೆ ಅವರು ಸರ್ಕಾರ. ಆದರೆ ತೀರಾ ನೀವು ಒಂದು ರೀತಿಯಲ್ಲಿ ಅವರು ಬಗ್ಗೆ ನಡಿ ಅಂತ ಹೇಳಿದರೆ ನೀವು ತೆವಳುಕೊಂಡು ನಡೆಯುವಂಥದ್ದು ಅಧಿಕಾರಿಗಳಿಗೆ ಒಳ್ಳೆಯದಲ್ಲ. ಯಾವ ಆಧಾರದ ಮೇಲೆ ನೀವು ಹಾಕಿದ್ರಿ ನೀವು FIR? ನಿಮಗೆ ಸಿದ್ದರಾಮಯ್ಯನವರೇ ಕೋರ್ಟ್ ಮೇಲೆ ವಿಶ್ವಾಸ ಇರಲಿಕ್ಕಿಲ್ಲ, ಹೈಕೋರ್ಟ್ ಹೇಳಿದ ನಂತರವೂ ಸಹಿತ ಇನ್ನೂ ಕುರ್ಚಿಗೆ ಅಂಟುಕೊಂಡು ಕೂತಿದ್ದೀರಿ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಎಮರ್ಜೆನ್ಸಿ ಕಾಲದಿಂದನೂ ಸಹಿತ, ಪೂರ್ವ ಎಮರ್ಜೆನ್ಸಿ ಕಾಲದಿಂದನೂ ಸಹಿತ ನಾವು ನ್ಯಾಯಾಲಯದಲ್ಲಿ, ನ್ಯಾಯಾಂಗದಲ್ಲಿ, ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸವನ್ನಿಟ್ಟಿವಿ ಮತ್ತು ನಮಗೆ ವಿಶ್ವಾಸ ಇದೆ 2 ನಿಮಿಷದಾಗ FIR ರದ್ದಾಗ್ತದೆ. ಇಟ್ ಈಸ್ ನಾಟ್ ದಿ ಕ್ವಶ್ಚನ್. ಕ್ವಶ್ಚನ್ ಈಸ್ ನಿಮ್ಮ ಒಂದು ಉದ್ದೇಶ. ಖರ್ಗೆಯವರು, ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಯಾರ. ನೀನು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿರಿ. ಅರೇ ಪ್ರಿಯಾಂಕಾ ಖರ್ಗೆ ಸ್ವಲ್ಪ ನೋಡ್ರಿ, ಇತಿಹಾಸ ನೋಡ್ರಿ. ಅಂಬೇಡ್ಕರ್ಗೆ ಘೋರ ಅಪಮಾನ ಮಾಡಿದಂಥ ಪಾರ್ಟಿ ಮತ್ತು ನಾಯಕರು ಯಾರೋ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿಯವರಿದೆ, ನೆನಪಿಟ್ಕೋರಿ ನೀವು. ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಸಭಾಗೆ ಬರಲಾರ್ದಂಗೆ ನೋಡ್ಕೊಂಡಿದ್ರು ಇವರು ಫಸ್ಟ್. ಅದೇ ಅಂಬೇಡ್ಕರ್ ಎಲ್ಲವನ್ನು ಮರೆತು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಉತ್ತಮವಾದಂಥ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟಿರುವಂಥ ಪುಣ್ಯಾತ್ಮ. ಅವ್ರನ್ನೇನು ಮಾಡಿದ್ರಿ ನೀವು? ಲೋಕಸಭೆ ಒಳಗೆ ಬರ್ಕೊಡ್ಲಿಲ್ಲ. ಲೋಕಸಭೆ ಒಳಗೆ ಬರಲಿಕ್ಕೆ ಕೊಡಲಿಲ್ಲ, ಸೋಲಿಸಿದ್ರು ಅವನ್ನ. ಒಂದೇ ಲೋಕಸಭೆ ಕ್ಷೇತ್ರಕ್ಕೆ ದೇಶದ 18ನೇ ಲೋಕಸಭೆ ಇದು ನಡೀತಾ ಇದೆ. 18 ಲೋಕಸಭಾ ಚುನಾವಣೆಯಲ್ಲಿ ದೇಶದ ಯಾವುದೇ ಪ್ರಧಾನಮಂತ್ರಿ ಒಂದು ಕ್ಷೇತ್ರಕ್ಕೆ 2 ಬಾರಿ ಹೋಗಿಲ್ಲ. ಆದರೆ ಅವತ್ತಿನ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಅದೇ ಕ್ಷೇತ್ರಕ್ಕೆ, ಅಂದರೆ ಡಾಕ್ಟರ್ ಅಂಬೇಡ್ಕರ್ ಸ್ಪರ್ಧಿಸಿದ ಕ್ಷೇತ್ರಕ್ಕೆ 2 ಬಾರಿ ಹೋಗಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಪಾಪವನ್ನು ಮಾಡಿದಂಥವರು ಕಾಂಗ್ರೆಸ್ ಪಾರ್ಟಿಯವರು. ಖರ್ಗೆ ಅವರ ನೆನಪಿಟ್ಕೊರಿ, ಇತಿಹಾಸ ತೆಗೆದು ನೋಡ್ರಿ ಸ್ವಲ್ಪ.
ಖರ್ಗೆ ಅವ್ರ ಬಗ್ಗೆ ಇದು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀರಿ ನೀವು. ಅಂಬೇಡ್ಕರ್ಗೆ ಅತಿ ಹೆಚ್ಚು ಗೌರವವನ್ನು ಕೊಟ್ಟಿರುವಂಥದ್ದು ಯಾವುದಾದ್ರೂ ಒಂದು ಸರ್ಕಾರ ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ. ಇದಲ್ಲದೆ ಯಾರು ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ರಲ್ಲ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಕೊಟ್ಟರು. ಯಾವಾಗ 1970 ಏನೋ ಕೊಟ್ಬಿಟ್ರು, ಆವಾಗ 60-70. ಆ ಡೇಟು ಆಮೇಲೆ ಕೊಡ್ತೇನೆ ನಿಮಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 90ನೇ ದಶಕದ ತನಕ ಭಾರತೀಯ ಜನತಾ ಪಾರ್ಟಿ ಸಪೋರ್ಟೆಡ್ ಗೌರ್ಮೆಂಟ್ ಏನಿತ್ತು ಕೇಂದ್ರದಲ್ಲಿ, ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಬೇಕಂತ. ರಾಜೀವ್ ಗಾಂಧಿ ಅವ್ರಿಗೆ ಕೊಟ್ಟ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ರ. ಅಂಬೇಡ್ಕರ್ ಇದ್ದಾಗ ರಾಜೀವ್ ಗಾಂಧಿ ಹುಟ್ಟಿದ್ರೆಲ್ಲೋ ಗೊತ್ತಿಲ್ಲ ನನಗೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತಾಡ್ತೀರಿ, ಹಾಸ್ಯಾಸ್ಪದ ಮಾಡ್ಕೋಬೇಡ್ರಿ ಜನರೊಳಗೆ. ಜನರಿಗೆ ಗೊತ್ತಾಗ್ತಾ ಇದೆ ಈಗ ನಿಮ್ದೇನು ಬಣ್ಣ ಅಂಥೇಳಿ. ನಿಮ್ಮ ಈ ದ್ವಿಮುಖ ನೀತಿಯಿಂದಾಗಿಯೇ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ವನಾಶ ಆಗಿದ್ದಷ್ಟೇ ಅಲ್ಲ, ನೀವು ಜಾರ್ಖಂಡ್ನಲ್ಲಿ ನೋಡ್ರಿ, ಅವರು ಆ ಸುರೇನ್ ಅವರ ನಮ್ಮ ಕಾರಜೋಳ ಅವ್ರ ಭಾಷೆದೊಳಗೆ ಅಂಗಿ ಚುಂಗಿ ಹಿಡ್ಕೊಂಡು ಹೊಂಟಾರ. ಅವ್ರು ಅಂಗಿ ಹಿಡ್ಕೊಂಡು ಹೊಂಟಾರ ಹಿಂದೆ. ಮಹಾರಾಷ್ಟ್ರದಾಗ ಶರದ್ ಪವಾರ್ ಅವ್ರದ್ದು ಅಂಗಿ ಹಿಡ್ಕೊಂಡು ಹೊಂಟಾರ. ಉತ್ತರ ಪ್ರದೇಶದಾಗ ಅಖಿಲೇಶ್ ಯಾದವ್ ನಾವು ಸೀಟ್ ಕೊಡೋದಿಲ್ಲ ಅಂದ್ರೆ ಬೇಡ ಹೋಗ್ರಿ, ನಾವು ನಿಲ್ಲುವುದೇ ಇಲ್ಲ ಅಂತ ಬಂದರು. ಬಿಹಾರದಾಗ ಭ್ರಷ್ಟ ಲಲ್ಲೂ ಪ್ರಸಾದ್ ಯಾದವ್ರನ್ನ ಅಂಗಿ ಚುಂಗಿ ಹಿಡ್ಕೊಂಡು ಹೊಂಟಾರ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿ ಸರ್ವನಾಶಕ್ಕೆ ನಿಮ್ಮ ನೀತಿಗಳ ಕಾರಣ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ತಕ್ಷಣ ಇದನ್ನು ನಿಲ್ಲಿಸ್ರಿ, ರಿಟರ್ನ್ ಆದೇಶ ಕೊಡ್ರಿ. 1974 ವಕ್ಫ್ ನೋಟಿಫಿಕೇಷನನ್ನು ತಡೆ ಹಿಡೀರಿ.